ತಡ ಆಯ್ತು? ಸರಿಯಾದ ಸಮಯಕ್ಕೆ ಬಂದು ಮುಟ್ಟಬೇಕಂತೇಳಿ ನನಗೂ ಮನಸ್ಸಿತ್ತು. ಆದ್ರೆ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮ ಇತ್ತು. ಅದನ್ನೆಲ್ಲ ಪೂರೈಸಿಕೊಂಡು ಮನೆಗೆ ಒಂದು ಸ್ನಾನ ಮಾಡಿಕೊಂಡು ಬರುವ ಅಂತ ಹೇಳಿ ನಾನು ಬಾವಿಕಟ್ಟೆ ಹತ್ರ ಹೋದಾಗ ಅಲ್ಲಿ ಕೇವಲ ಹಗ್ಗ ಮಾತ್ರ ಇತ್ತು, ಕೊಡಬಾಲ ಇರಲಿಲ್ಲ. ನನ್ನ ಹೆಂಡತಿ ತಗೊಂಡೋಗಿ ಕೊಟ್ಟಿಗೆ ಇಟ್ಟಿದ್ದಾಳೆ. ಏನೇ ಯಾರನ್ನು ಕೈ ಹಾಕ್ತಾರೆ ಅಂತೇಳಿ ಹಾಗೆ ಕೊಟ್ಟಿಗೆಗೆ ಹೋಗಿ ಆಮೇಲೆ ಕೊಡಪಾನ ಇಟ್ಕೊಂಡು ಇಲ್ಲಿ ಬಂದು ಈಚೆ ಬರುವಾಗ ಆ ಕೊಡಪಾನದಲ್ಲಿ ಕಾಗೆ ಕೂತು ಕೊಡಪಾನ ಬಾವಿ ಆಮೇಲೆ ತೆಗೆಯದೆ ಬರ್ಲಿಕ್ಕೆ ಆಗ್ತದ? ನನ್ನ ಹೆಂಡತಿಯಲ್ಲಿ ಕರೆದೆ ಒಂದು ತುದಿ ಹಗ್ಗದವನ್ನು ಒಳಗೆ ಕೊಟ್ಟು ಮತ್ತೊಂದು ತುದಿಯನ್ನು ನಾನು ಇಟ್ಕೊಂಡು ಬಾವಿ ನಿಲ್ಲು ಕೊಡಪಾನಕ್ಕೆ ಹಗ್ಗ ಸುತ್ತಿ ಅರ್ಧ ಮೇಲೆ ಬರುವಾಗ ದಾರಿಯಲ್ಲಿ ಯಾರು ಹೋಗುವವರು ಅಮ್ಮ ನಮಸ್ಕಾರ ನನಗೆ ಇವತ್ತು ಪ್ರಥಮವಾಗಿ ನಮಸ್ಕಾರ ಸಿಕ್ಕಿದ್ದು. ಹೇಳಿದ ಹಗ್ಗವನ್ನು ಬಿಟ್ಟು ನಮಸ್ಕಾರ ನಾನು ಎಷ್ಟು ಮೇಲೆ ಹೋಗಿದ್ರೆ ಅಷ್ಟೇ ಕೆಳಗೋಡೆ. ಎಲ್ಲ ಗಾಡಿಯಲ್ಲಿ ಹೋಗುವಂತ ಮಕ್ಕಳು ಬಾವಿಯಲ್ಲಿ ಕದ್ದು ಹೇಳಿದಂತೆ ನಮ್ಮ ಮನೆಯಲ್ಲಿ ನೀರ್ನಾಯಿ ಬಿದ್ದಿಗೆ ಇರ್ತದೆ. ನಾನು ಈಗಾಡ್ದೆ ನೋಡಿ. ಹಾಗೆ ಹೇಗಾದ್ರೂ ಮೇಲೆ ಬಂದು ಇಲ್ಲಿ ಬರುವಾಗ ಇಷ್ಟೊತ್ತಾಯ್ತು. ವಿಶೇಷ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕಲ್ಲ ಬ್ರಾಹ್ಮಣ? ನನ್ನ ಮುಖದಲ್ಲಿ ಮದುವೆ ಆಗಬೇಕು. ಚಪ್ಪರ ಹಾಕುವುದಿಲ್ಲ, ನನ್ನ ಮಂಡೆಗೆ ಚಪ್ಪರ ಹಾಕುದು. ಆಮೇಲೆ ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಏನ್ ಮಾಡುದು ಹೇಳಿ ನನ್ನ ಹಣೆಗೆ ಮನೆ ಹಾಕುದ. ಆಮೇಲೆ ಬಂದವರಿಗೆ ಊಟ ಮಾಡಲಿಕ್ಕೆ ಅಡಿಗೆ ವ್ಯವಸ್ಥೆ ನನ್ನ ಬಾಯಿಗೆ ಅಂಡೆ ಇಡುದ, ಮೂಗಿನ ಒಟ್ಟಿಗೆ ಕಟ್ಟಿಗೆ ಹಾಕುದ. ಆಮೇಲೆ ಎಲ್ಲ ಊಟ ಎದ್ದಲಲ್ಲಿ ಕಿವಿ ಒಟ್ಟಿಗೆ ಹಾಕುದ. ಎಲ್ಲ ವ್ಯವಸ್ಥೆ ಮಾಡುದು. ಕೈ ತೊಳೆಯುವ ವ್ಯವಸ್ಥೆ ಮಾಡುದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಒಂದು ಮದುವೆ ನನ್ನ ಮುಖದಲ್ಲಿ ಅಲ್ಲ, ನನ್ನ ಸಮ್ಮುಖದಲ್ಲಿ. ಎಲ್ಲಿ ಹುಡುಗ ಎಲ್ಲಿಯವ, ಎಲ್ಲಿಗಾನೆ ಹುಡುಗ? ಪಾತಾಳ ಲೋಕದ ಮಧುಪುರದ ಅಧಿಕಾರಿ ವೀರ ವಿದ್ಯುನ್ಮಾಲಿ ಎನ್ನುವ ಹಾಗೆ. ಓಹೋ, ಯಾರು ಉದ್ಯೋಗಿನೋ? ವೀರ ವಿದ್ಯುನ್ಮಾಲಿ. ಎಲ್ಲಿ ಹುಡುಗ ಇದ್ದಾರೆ? ಒಮ್ಮೆ ತಿರುಗಿ ನೋಡಿ. ಈ ಗುಂಡಪ್ಪ ನಮ್ಮ ಹುಡುಗಿಗೆ ತಲೆಗಿದ್ದಾರೆ. ಮಾತ್ರ ತಿರುಗಿ ನೋಡಿ. ಎಳಕ ಬರಕ ಯಾವುದಾದ್ರೂ ಆದಿತ್ತು. ಗಂಡು ಗಂಡೆ ಕಲ್ಲು ತುಂಟೆ, ಎರಡು ಮಾತಿಲ್ಲ, ಪಂಚಾಂಗ ಗಟ್ಟಿ. ಈ ಹುಡುಗ ಸ್ವಲ್ಪ ದುರಂಕಾರಿ ಅಂತ. ಒಂದು ಪುರೋಹಿತರು ಬರುವಾಗ ಒಂದು ಗೌರವಯುತವಾಗಿ ಪುರೋಹಿತರ ಕಾಲಿಗೆ ಅಡ್ಡ ಬಿದ್ದು ಒಂದು ಆಶೀರ್ವಾದ ತಗೊಂಡು ನನಗೆ ಒಳ್ಳೆ ನುಡಿಗಳನ್ನು ಹೇಳಿದ್ದು ಹೇಳಿಬಿಟ್ಟು ಇವನು ಗುಡಿಯೋರು ಹೇಳಿದ್ದೇನೆ. ಇವನ ಅಪ್ಪ ಮನೆಯ ಸಾಲ ತಗೊಂಡಿದ್ದಾನೆ, ಮುಖ ಗಂಟ ಹಾಕೊಂಡು ಕೂತಿದ್ದಾನೆ. ಇವನಿಗೆ ಮದುವೆ ಗಂಟೆ ಆಡಿತ ಇವನಿಗೆ. ಅದೆಲ್ಲ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಸೂಚ್ಯವಾಗಿ ಕರೆದದ್ದು. ಬನ್ನಿ ಇಲ್ಲಿ ಬ್ರಾಹ್ಮಣರನ್ನು ಕಂಡ ಕೂಡಲೇ ನಮಸ್ಕಾರ ಮಾಡಬೇಕು ಎನ್ನುವಂತಹ ಪ್ರಾಥಮಿಕ ಪ್ರಜ್ಞೆಯೂ ಇಲ್ಲದವರು ನಾವಲ್ಲ. ಮತ್ತೆ ನಮಗದು ಅಷ್ಟು ಗೊತ್ತುಂಟು. ನಾನು ಕೂತಂತ ಪೀಠ ಯಾವುದು? ಮಧುಮಗನ ಪೀಠ. ಮಧುಮಗನ ಪೀಠದ ಮೇಲೆ ಕೂತುಕೊಂಡ ಮೇಲೆ ತಗೊಳ್ಳಿಕ್ಕೆ ಮಾತ್ರ ಅಂತ ಕೊಡ್ಲಿಕ್ಕಿಲ್ಲ. ನಮಸ್ಕಾರ ಮಾತ್ರ. ನಮ್ಮ ಊರಿನಲ್ಲಿ ನೆಲ ಬಂದಿಲ್ಲ, ಕೈಕಾಲಿಗೆ ನೀರು ಬಂತ, ಆನೆ ಜಾಲು ರೋಗ ಅಂತ. ಸಂಪ್ರದಾಯ ಇಲ್ವಾ? ಸಂಪ್ರದಾಯ ಹೇಗೆ ಕೈಕಾಲಿಗೆಲ್ಲ ನೀರು ಬಂತ ಒಂದು ಕೇಳೋ ಕ್ರಮ ಇಲ್ವಾ? ಈಗ ನೋಡಿ, ಇಬ್ರು ಹುಷಾರಿಲ್ಲದವರು ಮಲಗಿರ್ತಾರೆ. ಓ, ಅಲ್ಲಿ ಡೋರ್ ಜ್ವರ ಬಂದಿರ್ತದೆ, ಇಲ್ಲಿ ತಮ್ಮು ಕೆಮ್ಮುಂಟು, ಇವರು ಗುಳಿಗೆ ತಿಂತಾ ಇದ್ದಾರೆ. ಅವರು ಕಷಾಯ ಕುಡಿಯುವಾಗ ಇವ್ರು ಕೇಳುದು ಹೇಗೆ ಸೌಖ್ಯವಾ? ಕೇಳೋ ಕ್ರಮ ಇಲ್ವಾ? ಈಗ ನಿಮಗೆ ಯಾವುದು ಗುಳಿಗೆ ಕಷಾಯ? ಎರಡನ್ನು ಮಿಶ್ರಣ ಮಾಡಿ ನಿಮಗೆ ಕುಡಿಸ್ತೇನೆ ನಾನು. ಹುಡುಗಿ ನೋಡಿದ್ಯಾ? ಹುಡುಗಿ ನೋಡಿದ್ಯಾ? ಈಗ ಬಂದ ಸಭೆಯಲ್ಲಿ ಕೂತಿದ್ದೆ. ಈಗ ನೀವು ನೋಡಿದ್ದು ಹುಡುಗಿ ನೋಡಿದ್ದೆ ಅಂತ ಕೇಳಲಿಕ್ಕೆ ನಾನು ಎಲ್ಲಿ ನೋಡುವುದು? ಎಲ್ಲಿ ಹುಡುಗಿ ನೋಡಿಯ? ಮತ್ತೆ ಯಾವ ಧರ್ಮಕ್ಕೆ ಮದುವೆ ಆಗುವುದಕ್ಕೆ ಬಂದದ್ದು? ಹುಡುಗಿ ಹೆಂಗಂತ ತೋರಿಸ್ರೆ ನೀನು ಅವಳ ಮದುವೆ ಆಗುದಿಯಾ? ನೋಡುವ ಆಲೋಚನೆ ಮಾಡಲಾಗುವುದು. ಕೈ ನೋಡಿ ಹುಡುಗಿ
ಇನ್ನೇನೆ ನಾನೊಬ್ಬೆ ಹುಡುಗಿ ಆಗಿದ್ದಾಳೆ. ಹಾಗೆ ಹಾ. ಸ್ವಾಮಿ ಇಲ್ಲಿ ಎರಡು ವಿಷಯ ಉಂಟು. ಯಾವುದು? ಒಂದು, ಮದುವೆ ಆಗುವುದಕ್ಕೆ ನಮಗೆ ಒಪ್ಪಿಗೆ ಉಂಟು ಅಂತ ಅವರಿಗೆ ಮಾತು ಕೊಟ್ಟಾಗಿದೆ. ಸರಿ. ಈಗ ತಪ್ಪಿದ್ರೆ ಹಾ. ನಮಗೆ ನಾಲಿಗೆ ಎರಡು ಅಂತ ಆಗ್ತದೆ. ಹಾ 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 ಎರಡನೇದು, ಹಾ ಯಾವನೇ ಒಬ್ಬ ಪುರುಷನಾದವ ಹಾ ಹೆಣ್ಣಿನಲ್ಲಿ ನೋಡ್ಬೇಕಾದ್ದು ಬಾಹ್ಯ ಸೌಂದರ್ಯ ಹಾ ಹಾ ಅಲ್ಲ, ಅಲ್ಲ, ಅಂತರಂಗ ಸೌಂದರ್ಯ. ಹಾ ಹಾ ಅಂತರಂಗದಿಂದ ಬಹಿರಂಗ. ಹೆಣ್ಣು ಎಲ್ಲಿಗೆ ಹೋದ್ರು ಬರುವುದಲ್ಲಿ ಇಲ್ಲಿಗೆ ಅಲ್ವಾ? ಅದನ್ನಲ್ಲ ನಾ ಹೇಳಿದ್ದು. ಹಾ. ಅಂತರಂಗದ ಸೌಂದರ್ಯವನ್ನು ಕಾಣಬೇಕು. ಹೌದು. ಯಾಕೆ? ಈಗ ನಾನು ಇವತ್ತು ಮದುವೆಯಾಗಿ ಹೋದೆ, ಹೌದು. ನಾಳೆ ಎಲ್ಲಿ ಆದ್ರೂ ಹಾ. ಒಂದು ಬಿಸಿ ನೀರು ಬೇಡ, ಅನ್ನ ಬಡಿಸುವಾಗ ತಿಳಿ ಬಿಟ್ಟು ಬಿಟ್ಕೊಳ್ಳು. ಮುಖಕ್ಕೆ ಬಿಟ್ಟು ಆಯ್ತು. ಹೌದಾ? ಹಾ. ಮುಖದ ಸೌಂದರ್ಯ ಹಾಳಾಯ್ತು. ಹಾಗಂತ ನನಗೆ ಬಿಡುವುದಕ್ಕಾಗ್ತದ? ಇದು ನಾನಲ್ಲ, ಹಾ. ಸನಾತನ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಹುಡುಗನಾದವನು ಹಾ. ಇದನ್ನು ಆಲೋಚನೆ ಮಾಡಬೇಕು. ಸರಿ. ಹೆಣ್ಣು ಮಕ್ಕಳ ಮುಖ ನೋಡಿ ಮದುವೆ ಆಗುವುದಲ್ಲ, ಅಲ್ಲ. ಮನಸ್ಸು ನೋಡಿ ಮದುವೆ ಆದ್ರೆ ಹಾ. ಮದುವೆ ಆಗದೇ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತದೆ. ಹಾಗಾದ್ರೆ ನನಗೆ ಬಹಳ ಸಂತೋಷ. ಅಲ್ಲ, ಸಂತೋಷದಿಂದ ಹೇಳಿ. ಸಂತೋಷದಲ್ಲಿ ಅಲ್ವಾ? ಅವರೇನು ಒಪ್ಪಿದ್ದಾನೆ. ಈಗ ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ. ಇಲ್ಲ ಬ್ರಾಹ್ಮಣರೇ, ಹುಡುಗಿ ಹತ್ರ ಅಭಿಪ್ರಾಯ ಕೇಳದೆ ನಾವು ಮದುವೆ ಮಾಡಿಕೊಟ್ರೆ ಅವಳು ಮೊದಲು ಯಾರಾದ್ರೂ ಪ್ರೀತಿಸಿ ಮದುವೆ ಆದ್ಮೇಲೆ ಅದು ಇವನಿಗೆ ಗೊತ್ತಾಗಿ ಇವನೆಲ್ಲಾದ್ರೂ ಹಾಡಿಗೆ ಹಗ್ಗ ತಗೊಂಡು ಹೋದ್ರೆ ಅದು ಸಮಸ್ಯೆ. ಯಾರು 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 ಹಗ್ಗ ತಗೊಳ್ಳೋದು ಯಾರು? ಮುಚ್ಚಿಡಿಬೇಕು. ನಾವು ಯಾರನ್ನಾದ್ರೂ ಆತ್ಮಹತ್ಯೆ ಮಾಡಿಸ್ತೇವೆ, ನಾವು ಮಾಡ್ಲಿಕ್ಕೆ ಮುಂದೆ ಸಮಸ್ಯೆ ಆದರೂ ಆಗಬಹುದು. ಆ ಸಭೆಯಲ್ಲಿ 4 ಜನ ಸೀರೆ ಉಟ್ಟ ಹೆಣ್ಮಕ್ಕಳು ಒಮ್ಮೆ ಹುಡುಗಿಯನ್ನು ಕರ್ಕೊಂಡ್ಬನ್ನಿ. ಪುರೋಹಿತರೆ, ಓ. ಸೀರೆ ಉಟ್ಟ ಹೆಣ್ಣು ಮಕ್ಕಳಿಗೆ ಯಾಕೆ? ಹೌದಮ್ಮ, ಬೇಕು. ಸೀರೆ ಉಡ್ಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತ ಅಲ್ಲ, ಆದ್ರೆ ಈಗೀಗ ಕೆಲವು ಹೆಣ್ಮಕ್ಕಳಿಗೆ ಸೀರೆ ಉಡುವಷ್ಟು ವ್ಯವಧಾನ ಪುರುಸೊತ್ತಿಲ್ಲಮ್ಮ. ಈ ಕೆಲವೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಈಗ ಮುದುಕಿಯರು ಹುಡುಗಿಯರಾಗೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಕೆಲವು ಸಲ ಮುದುಕಿಯರು ಕೂದಲೆಲ್ಲ ಕಪ್ಪು ಮಾಡಿಕೊಂಡು ಆ ಒಂದು ವಾದ್ಯ ಚೀಲವನ್ನು ಎಳೆದು ಹಾಕಿ ಆಮೇಲೆ ಪಾದರಕ್ಷೆ ಹಾಕಿ ಕೈಯೊಂದು ಚೀಲ ಇಟ್ಕೊಂಡು ಈಗ ನನಗೆ ಹುಡುಗಿಯರು ಯಾರು ಮುದುಕಿಯರು ಯಾರು ಅಂತ ಗೊತ್ತಾಗುದಿಲ್ಲ. ಪಾಪ ಮೊನ್ನೆ ಅವರ ಒಂದು ಅವಸ್ಥೆ ಹೇಳಿ ಬಿಡ್ತೇನೆ. ಒಂದು ಹುಡುಗಿ ಅಂತೇಳಿ ಹಿಂದೆ ಹೋಗಿ ಹೋಗಿ ಕೊನೆಗೆ ಗೊತ್ತಾಯ್ತು ಒಂದು ಮುದುಕಿ ಅಂತೇಳಿ. ಅದು ಇಲ್ವಾ ಅಂತ ಕೇಳುವಾಗ ಗೊತ್ತು. ಯಾರ ಹುಡುಗಿಯ ಬೆನ್ನು ತೊಂದರೆ ಅಲ್ಲ, ಬೆನ್ನು ತೊಂದರೆ ಅಲ್ಲ, ಬೆನ್ನು ತೊಂದರೆ ಇಲ್ಲ. ಹುಡುಗಿಯ ಬೆನ್ನು ನೋಡು ಅಂತ ಹೇಳಿದಲ್ಲ, ಹುಡುಗಿಯ ನೋಡು ಅಂತ ಹೇಳಿ ಮುಖ ತೋರಿಸ್ಲಿಕ್ಕೆ ಹೇಳಿ. ಕಿರ್ಸಮ್ಮ ಕಿರ್ಸೆ ಮುಖ ಕಿರ್ಸೆ ಮಾತು ಬರುವುದಿಲ್ವಾ? ಒಂದು ಸಂಗೀತವನ್ನು ಹಾಡಿ. ಮಗಳೇ, ಒಂದು ಸಂಗೀತ ಹಾಡಿ. ನಾನು ಕೂಗಲಿಕ್ಕೆ ಹೇಳಿದ ಸಂಗೀತ ಹಾಡಿ ಅಂತ ಹೇಳಿ. ಇದೀಗ ಸಂಗೀತವ ಅವಳಿಗೆ ಕಲಿಸಿದ್ದು ನಾನೇ. ನನಗೆ ಬೇಡ ಸಂಗೀತ. ಕಲಿಸಿದ್ದಾದ್ರೆ ಬೇಡ, ಬೇಡ ಬೇಡ, ನಿಮ್ಮದು ಕೇಳಿದ್ರಲ್ಲ. ಒಬ್ಬ ನನಗೆ ಜನ್ಮಕಾಲದಲ್ಲಿ ಸಂಗೀತ ಅಂತ ಹೇಳಿದ್ರೆ ಓಡ್ತೇನೆ. ಒಂದು ಮಾತಾಡಿಸಿ ಸ್ವಾಮಿ, ಒಂದು 2 ಮಾತು ಮಾತಾಡಿ. ಹೇಗಮ್ಮ ಹುಡುಗಾಟಿ ಇಲ್ವಾ? ಈಗ ಮದುವೆ ಆಗಲು ಅಮ್ಮನ ನೀನ ಮತ್ತೆ ಅಮ್ಮನಿಗೆ ಅದೇ ನಂಗೆ ಅಡ್ಡಿಲ್ಲ. ಅಮ್ಮ ಆಗಲೇ ಒಪ್ಪಿ ಆಗಿದೆ ಇಂಥ ಒಂದು ಅಲ್ಲಿಗೆ ಸಿಗ್ಬೇಕಂದ್ರೆ ಹಾಗೆ ಒಪ್ಪಿ ಅಲ್ವಾ? ಇಲ್ಲಿ ಬಂದಾದ್ಮೇಲೆ ಇಲ್ಲಿಗೆ ಏನು ಕೊಟ್ಟಿದ್ದೀರಿ? ಕಡುಬು ಕೊಟ್ಟಿದ್ದೇವೆ. ಕಡುಬು ಎಣ್ಣೆ ಹಾಕಲಿಲ್ವಾ? ಹಾಕಿದ್ದೇವೆ. ಮತ್ತೆ ಇವಾಗ ಅವರ
ಸ್ವಾಮಿ ಏನ್ ಮಾಡ್ಬೇಕು? ಇದನ್ನ ನನ್ನ ಮೈ ಮೇಲೆ ಬಿಳಿ ಬಟ್ಟೆ ಹಾಕಿ ಆಮೇಲೆ ಹೂ ಮಾಡಿ ಹಾಕಿ. ಹಾಕಲಿಕ್ಕೆ ಹೇಳಿದ್ರೆ ಹಾಕಿದೆ, ಅದು ಈಗ ಸದ್ಯಕ್ಕಿಲ್ಲ. ಮತ್ತೆ ಅನುಭವಕ್ಕೊಮ್ಮೆ ಮದುವೆ ಆಗ್ಲಿಕ್ಕೆ ಉಂಟು ಹಾಗಲ್ಲ, ಮತ್ತೆ ಹುಡುಗಿಯ ಹೊರಳಿಗೆ ಈ ಹೂಮಾಲೆಯನ್ನು ಹಾಕ್ಬೇಕು, ಅವಳು ನಿನ್ನೆ ಹೊರಗೆ ಹಾಕ್ಬೇಕು, ಆಗ ಮದುವೆ ಸಂಪ್ರದಾಯ ಆಗುದು. ಹಾಗೆ ಹೇಳಿ ಕೊಟ್ಟರೆ ಆಯ್ತಲ್ಲ. ಹೊಸ ಮದುವೆ ಇವರಿಗೆ ಚಿಗುಮುಖ ಮಾಡೋದು. ಹೆಣ್ಮಕ್ಳ ಕಾಲಿಗೆ ಅವಳ ಹಿಡಿಯುವ ಸಂಪ್ರದಾಯ ಶಿಷ್ಟಾಚಾರ ಗೌರವ. ಈ ಕಾಲಿಗೆ ಮಾಡಿ ಅರ್ಥ ಆಗ್ತದೆ. ಕರಿಮಣಿಯನ್ನು ಎದ್ದು ಬಂದ್ರೆ ನಿಮ್ಮ ಆಸನ ಹೋಗ್ತದೆ ಅಂತ ಹೇಳ ಕೂತ್ಕೊಂಡಲ್ಲಿ ನಿಮ್ ತಂದೆ ನೀವು ಮುಟ್ಕೊಳ್ಳಿ. ಕುಚ್ಚಿ ಪುಡಿ ಮಾಡಿ ಅದು ಹಾಗಲ್ಲ. ನಾನು ಮಂತ್ರ ಹೇಳುವಾಗ ಹುಡುಗಿಗೆ ಕಟ್ಟಬೇಕು. ಯಾವ ಹುಡುಗಿಗೆ? ಯಾವ ಹುಡುಗಿಗೆ? ಮದುಮಗಳಿಗೆ ನೀವು ಬೇರೆ ಯಾರಾದ್ರೂ ಗಟ್ಟಿ ಆಗ್ತದೆ. ಸೋಮ ಸುಂದರಗೆ ಆರತಿ ಬೆಳಗಿದರು, ಆರತಿ ಬೆಳಗಿದರು, ಮಂಗಳದಾರತಿ ಬೆಳಗಿದರು, ಮಂಗಳದಾರತಿ ಬೆಳಗಿದರು. ಶೋಭಾ ಏನು ಹೌದು, ಆರತಿ ತಾನಾಗಿ ನಂದಿ ಹೋದ್ರೆ ಮಾತ್ರ ಅಪಶಕುನ, ನಾವಾಗಿ ನಂದಿಸಿದ ಅಪಶಕುನ ಅಲ್ಲ. ಯಾರಾದ್ರೂ ಈಗ ಚಳಿ ಪ್ರಾರಂಭ ಆದದಷ್ಟೇ, ಯಾರಾದ್ರೂ ಈ ಚಳಿಗೆ ಇಷ್ಟು ಎಣ್ಣೆ ಹಾಕ್ತಾರ? ಇಷ್ಟು ಎಣ್ಣೆ ಹಾಕ್ತಾರ? ಎಣ್ಣೆ ಹಾಕ್ತಾರೆ ಚಪ್ಪರೆ ಇಳಿಸಿಕೊಡಿ. ಚಪ್ಪರ ಇಳಿಸಿಕೆ ಬೇಕಾದಷ್ಟು ಯುವಕರಿಗೆ ಕೈ ಬಿಸಿ ಮಾಡ್ತಾರೆ ಅವರಿಗೆ. ಚಪ್ಪರಗಿಂತ ಇಳಿಸಿಕೊಡಿ. ಹಾಗೆ ಹಾಗೆ ಏನ್ ಹುಡುಗಿಯರೋ ಯಾಕೆ ಹೀಗೆ ಮಾಡ್ತಾರೋ, ಪ್ರೀತಿ ಪ್ರೇಮ ಅಂತ ಏನ್ ಜೋಡಿಸ್ತಾರೋ. ನಮ್ಮ ಕಾಲದಲ್ಲೆಲ್ಲ ಹೀಗೆ ಇಲ್ಲಪ್ಪ, ಮದುವೆ ಆಗಿ ಕೂರ್ಸೋದಿಲ್ಲ. ಏನಿಷ್ಟ ಅವಸರ?
ನನ್ನ ಹೆಂಡತಿಯಲ್ಲಿ ಮಾತಾಡಿದ್ದು. ನಿನ್ನೆ ಹೆಂಡತಿಯಲ್ಲಿ ಕರ್ಕೊಂಡೋಗಿ ಮೇಲೆ ಕರ್ಕೊಂಡೋಗಿ ಕಾರಣಕ್ಕೆ ಮುಂಭಾಗವಿಲ್ಲ. ಓದಿಯನ್ನು ಕರೆಯುವುದು. ಓದಿಯೆಲ್ಲ ಅಲಂಕಾರದ್ದು ಬಸ್. ಅದಕ್ಕೆ ಗೊತ್ತಿಲ್ಲ. ನಾನು ಹೋಗ್ಲಾ ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಸಹೋದರ ಸಹೋದರಿಯರೇ, ಸಹೋದರ ಸಹೋದರಿಯರೇ, ಗೆಳೆಯರೇ, ಗೆಳೆಯರೇ, ಎಂತದಯ್ಯ? ಏನಿಲ್ಲ ಅದು ನಮ್ಮ ವೈಯಕ್ತಿಕ ಗೆಳತಿಯರೇ. ಗೆಳತಿಯರೇ, ಇವತ್ತು ನಾನು ನನ್ನ ಮನೆ ಯಜಮಾನರ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಇವರ ಯಜಮಾನರ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ನೀವೆಲ್ಲರೂ ಇದ್ದೀರಿ. ಆಶೀರ್ವದಿಸಿ ಬೀಳ್ಕೊಡ್ಬೇಕಾದ ವಿನಮ್ರ ವಿನಂತಿ. ನಮ್ರ ವಿನಂತಿ. ಕೋಣ ಹೊಡೆದ ಗೊತ್ತಿಲ್ಲ. ಅದಕ್ಕೆ ಕೇಳಿದ್ದಲ್ವ? ಕೋಣ ಹೊಡೆದ ಕೇಳಿ ಮತ್ತೆ ಅದು ಕೋಣ ಅಲ್ಲ, ಎರಡು ಹೊಡೆದ ಕೊಟ್ಟಿನಿ. ಮತ್ತೆ ಅದು ಹೋದವಾರ ಮಳೆ ಬಂದು ಹೋಯ್ತು. ಮಳೆ ಬಿದ್ದ ನೋಡ್ತಾನೆ. ಇವಾಗ ಕಡಿಮೆ ಮಾಡಿ ಸರಿ ಹೀಗೆ ನಿಲ್ಲು. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಸಹೋದರರೇ, ಸರಿಯಾಗಿ ಎರಡನೇ ಬಾರಿ ಫಲಾರ್ಥ ವ್ಯವಸ್ಥೆ ಮಾಡಲಿಲ್ಲ. ಏನು ಹೊಟ್ಟೆಗೆ ತಗೊಂಡಾಗ ಪುಣ್ಯಾತ್ಮ ಇಷ್ಟು ದೊಡ್ಡ ಸಭೆ ಸೇರಿದು ಬಹಳ ಅಪರೂಪ. ಹೌದಾ? ನೋಡಿ ಇವರೆಲ್ಲ ಬಂದಿದ್ದಾರೆ, ಕುತ್ತಿಗೆ ಉದ್ದ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಅವರಿಗೆ ಕೇಳುವಾಗ ಸ್ವಲ್ಪ ಜೋರಾಗಿ ನೀನು ಮಾತಾಡು. ಏನು ಅಂತ ಹೇಳುವುದು? ಅಲ್ಲಿ ಕೇಳಬೇಕು. ನನ್ನ ಸ್ವರ ಕೊನೆಯಲ್ಲಿರುವವರಿಗೆ ಕೇಳಬೇಕು ಅಷ್ಟೇ ಅಲ್ವಾ? ಅದನ್ನು ಹೇಳಿಕೊಟ್ರೆ ಆಯ್ತಲ್ಲ. ಸೇರಿದ ಹಿರಿಯರೇ, ಯಾಕೆ ಅಕಾಲ ಮರಣ? ಪುಣ್ಯಾತ್ಮ ಅಷ್ಟು ಜೋರಾಗಿ ಒಂದೇ ಸಲ ಒಬ್ಬೆ ಹೊಡೆದ್ರೆ ಹೇಗೆ ಪುಣ್ಯಾತ್ಮ? ನನಗೆ ಮೊದಲೇ 2 ಬಾರಿ ಬಂದು ಬದಿಯಲ್ಲಿ ಹೃದಯಾಘಾತ ಆಗಿತ್ತು. ಈಗ ಯಾವ ಬದಿಯಲ್ಲಿ? ಇದರಲ್ಲಿ ಮರವರು ಹೊಳೆ ಬದಿಯಲ್ಲಿ. ಹಾಗಲ್ಲ, ತೀರ ಏರು ಬೇಡ, ತೀರ ಕೆಳಗಡೆ ಮಧ್ಯಮ ಸ್ಥಾಯಿಯಲ್ಲಿ. ಮಧ್ಯದಲ್ಲಿ ಮಧ್ಯದಲ್ಲಿ ಜಿಲ್ಲಾ ಮಧ್ಯಮ ಸ್ಥಾಯಿಯಲ್ಲಿ. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯ ಅತಿ ಗಣ್ಯರೇ, ಸಹೋದರರೇ, ಸಹೋದರರೇ, ಸಹೋದರಿಯರೇ, ಬೇಕಾದ ಅಗತ್ಯ ಬೇಕು. ಸಹೋದರಿ ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ ಪುರೋಹಿತರ ಹೆಂಡತಿಯನ್ನು ಪುಣ್ಯಾತ್ಮ ಕರ್ಕೊಂಡು 25 ವರ್ಷದಿಂದ ನಾನು ಅವರನ್ನು ಮದುವೆಯಾಗಿ ಅನುಭವಿಸಲು ಯಾರಿಗೂ ಬೇಡ ಕರ್ಕೊಂಡು ನೆಮ್ಮದಿಯಲ್ಲಿ ಬರುತ್ತೀನಿ. ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು, ನೀವು ಹೇಳಿಕೊಟ್ಟದ್ದನ್ನು ಹೇಳಿದ್ದಷ್ಟೇ. ಹೆಂಡತಿಯಲ್ಲ, ನಿಂದ ಹೆಂಡತಿಯನ್ನು ನನ್ನ ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಬೇರೆಯವರ ಮನೆಗೆ ಹೋಗ್ಲಿಕ್ಕೆ ಆಗ್ತದಾ? ಹೋದ್ರು ಇಲ್ಲಿ ಒಂದು ವಾರ ಕರ್ಮದಲ್ಲಿ ನಿಂದು ನಿಂತಿದ್ದೇನೆ. ಇಲ್ಲಪ್ಪ, ನಮಗೆ ಒಪ್ಪಿಕೊಂಡ ಕಾರ್ಯಕ್ರಮ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಳ್ಬೇಕಾಗಿ ವಿನಮ್ರ ನೋಡಿ ಈ ಸೌಜನ್ಯ ಅದೆಲ್ಲ ಕಾರ್ಯಕ್ರಮ ಸ್ವಾಮಿ ತಮ್ಮನೇ ಬೇಸರಿಸಬೇಡಿ. ಇಲ್ಲಪ್ಪ, ಮದುವೆಯ ಮಂಟಪವನ್ನು ನಾನು ಸೇರಿದ ಕ್ಷಣದಲ್ಲಿ ದೂರದಿಂದಲೇ ನಿಮ್ಮನ್ನು ಕಂಡೆ. ನಿಮ್ಮನ್ನು ನೋಡುವಾಗ ನನಗೊಂದು ಅರ್ಥ ಆಯಿತು. ಏನು? ನೀವು ಸ್ವಲ್ಪ ವಿನೋದ ಪ್ರವೃತ್ತಿಯವರು ಅಂತ. ಹಾಗಾಗಿ ಸ್ವಲ್ಪ ನಿಮ್ಮಲ್ಲಿ ಲಘುವಾಗಿ ವ್ಯವಹರಿಸಿದ್ದೇನೆ ಬಿಟ್ರೆ ಬ್ರಾಹ್ಮಣರ ಬಗ್ಗೆ ಗೌರವ ಭಾವನೆ ಇಲ್ಲ ಅಂತ ಯಾವ ಕಾಲಕ್ಕೂ ಭಾವಿಸಬಾರದು. ಇಲ್ಲಪ್ಪ, ನನಗೂ ಅದೆಲ್ಲ ಗೊತ್ತುಂಟು. ಸಾವಿರಾರು ಮದುವೆ ಮಾಡಿದಂತ ನನಗೆ ಈ ರೀತಿ ವ್ಯವಹಾರ ಮಾಡಬಾರದು ಅಂತ ನನಗೆ ಗೊತ್ತಿಲ್ವಾ? ನೋಡಿ, ಇವರೆಲ್ಲ ಬಂದು ಸೇರಿದ ನಮ್ಮ ಮದುವೆ ವಿಚಾರವನ್ನು ನೋಡ್ಲಿಕ್ಕೆ ಬೇಕಾಗಿ ಅದು ಹೇಗೆ ನಡೀತದೆ ಎಂದು ಕಣ್ತುಂಬ
ತುಂಬ ತುಂಬಿಸಿಕೊಳ್ಬೇಕೆಂಬ ವಿಚಾರಕ್ಕಾಗಿ ಮತ್ತೆ ಇಲ್ಲಿ ಬಂದು ಅಳಬೇಕಾದ್ರೆ ಅವರ ಜೀವನದಲ್ಲಿ ಅಳುವುದಕ್ಕೆ ಎಷ್ಟೋ ಸಮಸ್ಯೆಗಳುಂಟು ಅಲ್ವಾ? ಇವತ್ತು ಬಂದವರು ಬಾಯಿಬಿಟ್ಟು ಒಂದು ನೆಗಾಡಲಿ ಎನ್ನುವ ಕಾರಣಕ್ಕಾಗಿ ನಾವು ಹೀಗೆಲ್ಲ ಮಾಡಿದ್ದು. ಮತ್ತೆ ಯಾವುದಾದ್ರು ಸರಿ ನೆಗಾಡದವರಿಗೆ ಹೃದಯಾಘಾತ ಆಗುವುದಿಲ್ಲ, ಸರಿ ನೆಗಾಡದವರಿಗೆ ನರನಾಡಿಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ, ಸರಿ ನೆಗಾಡುವವರಿಗೆ ಕಾಯಿಲೆ ಬರುವುದಿಲ್ಲ. ಆದ್ದರಿಂದ ನಗುತ್ತಲೇ ಬದುಕಬೇಕೆನ್ನುವ ಕಾರಣಕ್ಕಾಗಿ ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯರಾದ ಇವರು ಇವತ್ತೊಂದು ದಿವಸ ಸಂತೋಷದಿಂದ ಇರಲಿ ಎನ್ನುವ ಕಾರಣಕ್ಕಾಗಿ ನಾವು ಹೀಗೆ ಮಾಡಿದ್ದೀವಿ. ಬೇರೆ ಅದರಲ್ಲಿಯೂ ಇನ್ನೊಬ್ಬರನ್ನು ಮಾತಾಡಿಸುವಂತ ಮನೋಧರ್ಮ ನಿನ್ನಲ್ಲಿ ಉಂಟಲ್ಲ, ಅದು ನೋಡಿ ನನಗೆ ಸಂತೋಷ ಆಗುತ್ತೆ. ಆದ್ರೆ ಯಾವ ಕಾಲಕ್ಕೂ ಇದು ವಿಮರ್ಶೆಗೆ ಇರುವಂತಹ ವಿಷಯ ಅಲ್ಲ. ಎಲ್ಲಪ್ಪ ಇದು ವಿಮರ್ಶೆಗಳ ಇಲ್ಲಿಗೆ ಮಾತ್ರ ನೋಡ್ಬೇಕು, ಕೇಳಬೇಕು, ನಗಾಡ್ಬೇಕು, ಮನೆಗೆ ಹೋಗುವಾಗ ಮಾತು ಬಿಡ್ಬೇಕು ಅಷ್ಟೇ. ನಾಳೆ ಬ್ರಾಹ್ಮಣ ಹೀಗೋ ವಿದ್ಯುನ್ಮಾಲಿಯ ಮದುವೆ ಹೀಗೋ ಎನ್ನುವಂತ ವಿಮರ್ಶೆ ಬೇಡ. ಮನಸ್ಸಿನ ಸಮಾಧಾನಕ್ಕೆ ನಮ್ಮ ಜೊತೆಯಲ್ಲಿರುವಾಗ ನಮ್ಮ ಹೊಂದಾಣಿಕೆ ಅಷ್ಟು ಒಳ್ಳೆದುಂಟು ಎನ್ನುವುದನ್ನು ತೋರಿಸುವುದಕ್ಕೆ ಇಷ್ಟು ಲಘುವಾಗಿ ವ್ಯವಹರಿಸಿದೆ. ಲಘುವಲ್ಲಪ್ಪ, ಇದು ಬಿಗುವೆ. ಲಘುವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾತ್ರ ಅವರ ಮನಸ್ಸು ಲಘುವಾಗಿರ್ತದೆ. ಸ್ವಾಮಿ, ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಎರಡು. ಒಂದು ಹರಿದಾಡುವಂತಹ ಸರೀಸೃಪಗಳು, ಮತ್ತೊಬ್ಬ ಕಣ್ಣಿಗೆ ಕಾಣುವಂತಹ ಬ್ರಾಹ್ಮಣ, ಕರ್ಮಠ ಬ್ರಾಹ್ಮಣ. ಹೌದು, ಕರ್ಮಠ ಬ್ರಾಹ್ಮಣ ಶಾಪ ಕೊಟ್ಟರೆ ಇಡೀ ಕುಟುಂಬವೇ ಸರ್ವನಾಶ ಆಗ್ತದೆ. ಸರ್ಪ ಕಟ್ಟಿದರೆ ಒಬ್ಬ ಸಾಯಿದು, ಬ್ರಾಹ್ಮಣ ಶಾಪ ಕೊಟ್ಟರೆ ಕುಟುಂಬ ನಾಶ ಆಗುದು. ಮತ್ತೆ ಸರ್ಪ ಸತ್ರೆ ಒಳ್ಳೆ ಸರ್ಪ ಕ್ಷೇತ್ರದಲ್ಲಿ ಹೋಗಿ ಆಶ್ಲೇಷ ಪೂಜೆ ಮಾಡಿಸಿದ್ರೆ ಅದಕ್ಕೆ ಪರಿಹಾರ ಉಂಟು. ಆದ್ರೆ ಕರ್ಮಠನಾದಂತಹ ಬ್ರಾಹ್ಮಣ ಮನನೊಂದು ಕಣ್ಣೀರನ್ನು ಹಾಕಿದ ಅಂತ ಆದ್ರೆ ಆ ಶಾಪವನ್ನು 7 ತಲೆಮಾರುವರೆಗೆ ಅದನ್ನು ನಾವು ನಿವಾರಿಸುವುದಕ್ಕಾಗುವುದಿಲ್ಲ. ಕಾಶಿಗೆ ಹೋಗಿ ಗಂಗೆಯಲ್ಲಿ ಮುಳುಗಿದ್ರು ಆ ಶಾಪದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ. ಸರಿ ಪ್ರಭೋ, ನಿಮ್ಮನ್ನು ನೋಡುವಾಗ ಒಂದು ಅರ್ಥ ಆಯ್ತು. ನಾವು ವೇದಜ್ಞರು ಹೊಸ ಬಾಳ ಹೊತ್ತಿನಲ್ಲಿ ನಿಂತು ಹೊಸ ಹೆಜ್ಜೆಯನ್ನಿಡುವುದಕ್ಕೆ ಹಾತೊರೆಯುವಂತಹ ನೂತನ ವಧುವರನ್ನು ನಾವು. ಹೌದು, ನಮ್ಮಂತವರಿಗೆ ನಿಮ್ಮಂತಹ ಯೋಗ್ಯತಾವಂತರ ಒಂದು ಆಶೀರ್ವಾದ ಸಿಕ್ಕಿತು ಅಂತ ಆದ್ರೆ 100 ವರ್ಷಗಳ ಕಾಲ ನಾವು ಸುಖವಾಗಿ ಬಾಳುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಮಗೊಂದು ಆಶೀರ್ವಾದ. ಸಂಪರ್ಕ ಮಾತುಗಳು ಹೃದಯ ಸ್ತಂಭ ಬಂದ ಮಗಳೇ, ಸ್ವಾಮಿಗಳೇ, ಇವತ್ತು ವಿಶೇಷವಾದಂತಹ ಮದುವೆಯ ಸಮಾರಂಭ. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತಮತಿಗಳು, ಸತ್ಯರು, ನೃತ್ಯ ಸಂಗೀತಾದಿ ಗೋವಿಂದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಬೇರೆಯ ಹೊರ ಕವಿದರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಭಾರತ ಸೇರಿದ ಸಭೆಯ ಮಧ್ಯದಲ್ಲಿ ಆ ವೀರ ಪುರುಷರ ಕೈದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೊಂಡು ಬದುಕುವುದೇ. ಇನ್ನೊಂದು ಸರಿಯಾಗಿ ಆಡಿಸು. ಸತಿಗೆ ಪತಿಯೇ ಪರದೆಯೋ, ಪತಿಯ ಆಣತಿಯ ರಾಣಿಯಾಗಿ ಸುಖ ದುಃಖಗಳೆಂದು ತಪ್ಪಿದ್ದಲ್ಲ. ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿಯೇ ಕೊಟ್ಟದ್ದನ್ನು ಪಡೆದು ತಕ್ಕಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ಮೊದಲು ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನೊಂದು ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತ ಅವರ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥವನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಈಗ ಸುಖದ ಸಾಧನವಾಗಿ ಪರ ಸುಖಕ್ಕೆ ಕಾರಣವಾಗಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗಳನ್ನು ಪಡೆದು ಆದರ್ಶವಾದಿಯಾಗಿ ಆದರ್ಶವಾದಿಯಾಗಿ ಸ್ವಾಮಿ, ಒಂದು ಬದಿಯವರಿಗೆ ಕರತಟ್ಟುತ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ನೋಡಿದ್ರ ಒಬ್ಬರ ಬಾಯಿ ಮತ್ತೊಬ್ಬರ ಕಿವಿಯಲ್ಲುಂಟು. ಅವರ ಕಿವಿಯಲ್ಲಿ ಕೇತು ಹಾಗಲ್ಲ, ಅವರು ಹೇಳುವುದು ಕೇಳಿದ್ರ ನನ್ನ ಗಮನಕ್ಕೆ ಬಂತು. ಪುರೋಹಿತರಿಗೆ ಪಕ್ಷಪಾತ ಅಂತ. ಅದೊಂದು ಆಗಲಿಕ್ಕೆ ಬಾಕಿ ಪಕ್ಷ ಹಾಗಲ್ಲ, ಭೇದ ಭಾವ. ಯಾಕೆ ಆಶೀರ್ವಾದವನ್ನು ಕೇಳಿದವ ಹುಡುಗ, ಕೊಟ್ಟದ್ದು ಹುಡುಗಿ. ಹಾಗಾದ್ರೆ ಹುಡುಗನಿಗೆ ಏನು ಇಲ್ವಾ ಅಂತ ಇಬ್ಬರಿಗೂ ಸಮಾನವಾದ ಹಕ್ಕಿದ್ದಂತೆ ಇಬ್ಬರಿಗೂ ಸಮಾನವಾಗಿ ನಾನು ಆಶೀರ್ವಾದ ಮಾಡಲೇಬೇಕು. ಆಗ ನೋಡುವಾಗ ಅವಸರಾಗಿ ಏನು ಅಷ್ಟು ಅವಸರ ಅಂತ ಹೇಳಿ ಈಗೊಮ್ಮೆ ಸರಿಯಾಗಿ ನೋಡು. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಮೈ ಕೆಂಪೆ ಇರುವ ಗೋವನೆ, ಮುಟ್ಟು ಮುಟ್ಟಾದ ನಗುವು, ಅರಸಿಗರಿಗೆ ಹುಟ್ಟಿಲಾರದ ಅಪ್ರತಿಮ ಸೌಂದರ್ಯವಂತೆ ಕೈಲ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆನೆಂದು ಬಾಳ ಗೆಳತಿಯ ನಿನ್ನ ಜೊತೆ ಇರಲು ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ. ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಸಾಗರವು ಪ್ರೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ. ಕಾಮಿತಾರ್ಥವ ನೀವು ದೇವನೊರುಮೆಯಿರಲಿ. ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ. ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ. ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ. ನಿಜವೊಂದು ಬಂದವರ ಬಳಕೆ ಇರಲಿ. ಪತ್ನಿ ಮನೆ ಮನ ತುಂಬಿಸಲು ಮತ್ತು ಮಕ್ಕಳ ಪಡೆದು ಮುಡಿಮುತ್ತುಗಳ ಇಂಪು ಕೇಳುತ್ತಿರಲಿ. ಅಡಿಗಡಿಗೂ ಆನಂದದ ಅನುಭವ ನಿನಗೆಲ್ಲಿ ದೇವರಾನುಗ್ರಹ ಸದಾ ಇರಲಿ.
ಸ್ವಾಮಿ, ತಾವು ವೇದಜ್ಞರು ಎನ್ನುವುದು ಮತ್ತೊಮ್ಮೆ ನಿರೂಪಿತ ಆಯಿತು. ಹಾಗಂತ ನಿಮ್ಮಲ್ಲಿರುವಂತಹ ಎಲ್ಲಾ ಸಂಗ್ರಹಗಳನ್ನು ಕೇಳುವುದಕ್ಕೆ ನಮಗೆ ವ್ಯವಧಾನ ಇಲ್ಲ. ಕಾಲಮಿತಿಯಲ್ಲಿ ಮುಗಿಸಬೇಕಲ್ಲ. ನೀವೊಂದು ಕೆಲಸ ಮಾಡಿ, ಮದುವೆಲ್ಲ ಮುಗಿದ ಮೇಲೆ ನಿಮ್ಮ ಹೆಂಡತಿಯನ್ನು ಕರ್ಕೊಂಡು 4 ದಿವಸ ಪಾತಾಳಕ್ಕೆ ಬರಬೇಕು. ಸದ್ಯಕ್ಕೆ ಬರಲಿಕ್ಕೆ ಆಗುದಿಲ್ಲ. ಇನ್ನು 177 ಒಪ್ಪಿಕೊಂಡಿದ್ದ ಕಾರ್ಯಕ್ರಮ ಉಂಟು. ಅದು ಮುಗಿದು ಮಳೆ ಪ್ರಾರಂಭವಾಗಲಿ ನಾನು ನೇರವಾಗಿ ಪಾತಾಳಕ್ಕೆ ಸೂಕ್ತ ಬರಬೇಕು. ನನಗೆ ಉಮೇದಿಲ್ಲ. ದಕ್ಷಿಣೆ ಕೊಡಬೇಕಲ್ಲ. ದಕ್ಷಿಣ ನೋಡಲಿಕ್ಕೆ ಒಳಗೆ ಬರಲಿ. ನೀವು ಗಾಡಿ ಹೀಗೆ ಮಾಡುವಾಗ ನೋಡಿದವರೆಲ್ಲ ಗೆದ್ದು ಅದನ್ನೇ